ಮಿತ್ರರೇ ನಮಸ್ಕಾರ. ಮಿತ್ರರೇ, WTO ಮತ್ತು ಭಾರತದ ನಡುವೆ ಒಂದು ತಿಕ್ಕಾಟ ಆರಂಭ ಆಗಿದೆ. ಭಾರತದ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಒಂದು ಖಡಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಯಾವ ಕಾರಣಕ್ಕೂ ಕೂಡ ಒತ್ತಡ ಹೇರಿ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಕಾರಣ ಭಾರತ ಒಂದು ಸ್ವತಂತ್ರ ದೇಶ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದರೆ WTO ಮತ್ತು ಭಾರತದ ನಡುವೆ ಇರುವ ತಿಕ್ಕಾಟವಾದರೂ ಏನು? ಭಾರತಕ್ಕೆ ಯಾವ ರೀತಿಯಲ್ಲಿ WTO ಒತ್ತಡ ಹಾಕ್ತಾ ಇದೆ? ಇದರಿಂದ ಭಾರತಕ್ಕೆ ಏನು ನಷ್ಟ ಆಗುತ್ತೆ? ಏನಿದು ವಿವಾದ ಅನ್ನೋದರ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದಿಷ್ಟು ಮಾಹಿತಿಯನ್ನ ನೀಡ್ತೀನಿ. ನೀವು ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇಡೀ ವಿಶ್ವದಲ್ಲಿ ಕೊರೋನಾ ಬಂತು. ಈ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಅನುಸಾರವಾಗುವಂತೆ WHO ಒಂದಷ್ಟು ನಿಯಮವನ್ನ ಮಾಡ್ತಾ ಇತ್ತು, ಒಂದಷ್ಟು ಗೈಡ್ಲೈನ್ಸ್ ಅನ್ನ ಹೊರಡಿಸ್ತಾ ಇತ್ತು. ಇದನ್ನ ಇಡೀ ವಿಶ್ವ ಫಾಲೋ ಮಾಡ್ತಾ ಇತ್ತು. ಭಾರತವೂ ಕೂಡ ಫಾಲೋ ಮಾಡಿದೆ. WHO ಗೈಡ್ಲೈನ್ಸ್ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಕೆಲವೊಂದು ಕಾನೂನುಗಳು ಜಾರಿ ಆಗ್ತಾ ಇದ್ವು. ಅಂದ್ರೆ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಹಾಕಬೇಕು ಅನ್ನುವಂಥದ್ದಾಗಿರಬಹುದು, ಅಥವಾ ಕೊರೋನಾಗೆ ಔಷಧಿಯನ್ನು ಕೊಡುವಂಥದ್ದಾಗಿರಬಹುದು, ಅಥವಾ ಸಾಮಾಜಿಕ ಅಂತರ, ಹೀಗೆ ಅನೇಕ ವಿಚಾರವಾಗಿ WHO ಏನು ಗೈಡ್ಲೈನ್ಸ್ ಅನ್ನು ಹೊರಡಿಸ್ತಾ ಇತ್ತು ಅದನ್ನ ನಮ್ಮ ಸರ್ಕಾರಗಳು ಕೂಡ ಫಾಲೋ ಮಾಡ್ತಾ ಇತ್ತು. ನಾವು ಅದನ್ನು ಫಾಲೋ ಮಾಡೋದಿಲ್ಲ, WHOಗೂ ನಮಗೂ ಸಂಬಂಧ ಇಲ್ಲ, ನಮ್ದೊಂದು ಸ್ವತಂತ್ರ ದೇಶ, ಹೀಗೆ ಯಾರೂ ಕೂಡ ಹೇಳಿಲ್ಲ. ಕಾರಣ ಏನು ಅಂತಂದ್ರೆ ಇದು ಜನರ ಹಿತಾಸಕ್ತಿಗೆ ಅನುಸಾರವಾಗಿ WHO ಹೊರಡಿಸ್ತಿದ್ದಂತ ಗೈಡ್ಲೈನ್ಸ್. ಮಿತ್ರರೇ, WHO ಇರುವಂತದ್ದು ಇಡೀ ವಿಶ್ವದ ಆರೋಗ್ಯದ ವಿಚಾರವಾಗಿ. ಹಾಗೆ WTO ಇದೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವದ ವ್ಯಾಪಾರವನ್ನ ನಿಯಂತ್ರಣ ಮಾಡುವಂತದ್ದು, ವಿಶ್ವದ ವ್ಯಾಪಾರದ ಕುರಿತಾಗಿ ನೀತಿಯನ್ನು ರೂಪಿಸುವಂತದ್ದು ಇದರ ಉದ್ದೇಶ. ಭಾರತ WHOದ ನಿಯಮವನ್ನ ಹೇಗೆ ಫಾಲೋ ಮಾಡುತ್ತೋ ಹಾಗೆ WTOದ ನಿಯಮವನ್ನ ಫಾಲೋ ಮಾಡೋದಿಲ್ಲ. ಅದರ ವಿರುದ್ಧವಾಗಿ ಸದಾ ನಿಂತಿರುತ್ತೆ, ಅದರ ವಿರುದ್ಧವಾಗಿ ಸಂಘರ್ಷ ಮಾಡುತ್ತೆ. ಇದಕ್ಕೇನ್ ಕಾರಣ ಅಂತಂದ್ರೆ WTO ಇದೆಯಲ್ಲ, ಇದು ಶ್ರೀಮಂತ ದೇಶದ ಪರವಾಗಿರುವಂತ ಸಂಸ್ಥೆ. ಭಾರತದಂತ ಅಭಿವೃದ್ಧಿಶೀಲ ದೇಶದ ಪರವಾಗಿಲ್ಲ. ಅವರ ನಿಯಮಗಳೆಲ್ಲವೂ ಕೂಡ ನಮಗೆ ವಿರುದ್ಧವಾಗಿದೆ. ಮುಖ್ಯವಾಗಿ ನಮ್ಮ ರೈತರ ವಿರುದ್ಧವಾದ ನಿಲುವನ್ನ WTO ತೆಗೆದುಕೊಳ್ಳುತ್ತೆ. ಹೀಗಾಗಿ ಸಂಘರ್ಷ ಏರ್ಪಡುತ್ತೆ. ಕೆಲವೊಂದಷ್ಟು ನಿಯಮವನ್ನ ಭಾರತದ ಮೇಲೆ ಒತ್ತಾಯಪೂರ್ವಕವಾಗಿ WTO ಹೇರೋದಕ್ಕೆ ಬರುತ್ತೆ. ಇದನ್ನ ಭಾರತ ಸರ್ಕಾರ ಒಪ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಈ ಸಂಘರ್ಷ ಏರ್ಪಡುತ್ತೆ. ಮಿತ್ರರೇ, ಈ WTO ಕೇಂದ್ರ ಕಚೇರಿ ಇರುವಂತದ್ದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ಹೇಳಬೇಕು ಅಂತಂದ್ರೆ ಭಾರತ WTOದ ಫೌಂಡಿಂಗ್ ಮೆಂಬರ್. ಅದನ್ನು ಸ್ಥಾಪನೆ ಮಾಡುವಾಗಿದ್ದಂತಹ ಮೆಂಬರ್ ಅಲ್ಲಿ ಭಾರತವೂ ಕೂಡ ಒಂದು. ಆದ್ರೆ ಬದಲಾದ ದಿನಗಳಲ್ಲಿ ಭಾರತ ಮತ್ತು WTO ನಡುವೆ ಉತ್ತಮವಾದಂತಹ ವಾತಾವರಣ ಇಲ್ಲ. WTO ಏನ್ ನಿಯಮ ಮಾಡುತ್ತೆ ಅದರ ವಿರುದ್ಧವಾಗಿ ಭಾರತ ನಿಲ್ಲುತ್ತೆ. WTOದ ನಿಯಮಗಳನ್ನ ಭಾರತದ ಮೇಲೆ ಒತ್ತಾಯಪೂರ್ವಕವಾಗಿ ಹೇರುವಂತ ಪ್ರಯತ್ನಗಳು ನಡೀತವೆ. ಆಗ ಭಾರತ ಸರ್ಕಾರ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ಮುಖ್ಯವಾಗಿ ನಮ್ಮದು ಕೃಷಿ ಪ್ರಧಾನ ದೇಶ. ನಮ್ಮ ರೈತರಿಗೆ ಭಾರತ ಸರ್ಕಾರ ಅನೇಕ ರೀತಿಯಾಗಿ ಹೆಲ್ಪ್ ಮಾಡುತ್ತೆ. ಇದನ್ನ WTO ಒಪ್ಕೊಳ್ಳೋದಿಲ್ಲ. ಭಾರತ ಮುಕ್ತವಾಗಿ ವಿಶ್ವಮಟ್ಟದಲ್ಲಿ ಕೃಷಿ ಉತ್ಪನ್ನವನ್ನು ವ್ಯಾಪಾರ ಮಾಡೋದಕ್ಕೆ WTO ನಿರ್ಬಂಧ ವಿಧಿಸುತ್ತೆ. ಹೀಗಾಗಿ ಈ ಸಂಘರ್ಷ ಏರ್ಪಡ್ತಾ ಇದೆ. ಇದೇ ಕಾರಣದಿಂದ ಈಗ ಕಾಮರ್ಸ್ ಮಿನಿಸ್ಟರ್ WTO ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, WTO ಇವತ್ತು ವಿಶ್ವದ ಅನೇಕ ದೇಶಗಳೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿರ್ತವೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್, ಟ್ರಿಮ್ಸ್ ಅಂತ ಕರೆಯಲಾಗುತ್ತೆ. ಇನ್ನೊಂದು ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಟ್ರಿಪ್ಸ್ ಅಂತ ಕರೆಯಲಾಗುತ್ತೆ. ಹಾಗೂ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, AOA ಅಂತ ಕರೆಯಲಾಗುತ್ತೆ. ಈ ಮೂರು ಒಪ್ಪಂದಗಳು ಅತ್ಯಂತ ಮುಖ್ಯವಾದಂತದ್ದು. ಮಿತ್ರರೇ, ನಿಮಗೆಲ್ಲ ಗೊತ್ತಿರಬಹುದು, ಭಾರತ ಚೀನಾದ ಅನೇಕ ಆ್ಯಪ್ಗಳನ್ನು ಬ್ಯಾನ್ ಮಾಡಿತು. ಚೀನಾಗೆ ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಈ ಸಂದರ್ಭದಲ್ಲಿ ಚೀನಾ WTO ಬಾಗಿಲಿಗೆ ಹೋಯಿತು. ಭಾರತ ಟ್ರಿಮ್ಸ್ ಒಪ್ಪಂದವನ್ನು ಉಲ್ಲಂಘಿಸಿದೆ, ನಮಗಿದರಿಂದ ನಷ್ಟ ಆಗ್ತಾ ಇದೆ. ಭಾರತ ಈ ಟ್ರಿಮ್ಸ್ ಒಪ್ಪಂದಕ್ಕೆ ಸಹಿ ಹಾಕಿ ಇವತ್ತು ನಮ್ಮ ಆ್ಯಪ್ಗಳನ್ನು ಭಾರತ ಬ್ಯಾನ್ ಮಾಡ್ತಾ ಇದೆ. ಇದು ಈ ಒಪ್ಪಂದದ ಉಲ್ಲಂಘನೆ ಆಗಿದೆ, ಭಾರತಕ್ಕೆ ಇದಕ್ಕೆ ಶಿಕ್ಷೆ ಆಗಬೇಕು ಅಂತ ಚೀನಾ WTOದ ಮುಂದೆ ವಾದ ಮಂಡಿಸಿತು. ಆ ಸಂದರ್ಭದಲ್ಲಿ ಭಾರತ ಏನು ಹೇಳ್ತು, ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಈ ಟ್ರಿಮ್ಸ್ ಆಕ್ಟ್ ಅಡಿ ಬರೋದಿಲ್ಲ, ಈ ಒಪ್ಪಂದದಡಿ ಈ ವಿಚಾರ ಬರೋದಿಲ್ಲ ಅಂತ ಹೇಳಿ ಭಾರತ ವಾದ ಮಾಡ್ತು. ಚೀನಾಗೆ ಇದರಲ್ಲಿ ಹಿನ್ನಡೆ ಆಯಿತು. ಭಾರತ ಏನು ಆ್ಯಪ್ಗಳ ಬ್ಯಾನ್ ನಿರ್ಧಾರ ಕೈಗೊಂಡಿತ್ತು ಅದು ಹಾಗೆ ಮುಂದುವರಿತು. ಭಾರತ ಇದರಿಂದ ಹಿಂದೆ ಸರಿಲಿಲ್ಲ, ಚೀನಾಗೆ ಇದರಿಂದ ಹಿನ್ನಡೆ ಆಯಿತು. ಆದ್ರೆ ಮಿತ್ರರೇ, ಈಗ ಭಾರತಕ್ಕೆ ದೊಡ್ಡ ತಲೆನೋವಾಗಿರೋದು ಈ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಒಪ್ಪಂದ. ಭಾರತ ಇದಕ್ಕೆ ಪದೇ ಪದೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ಅಗ್ರಿಮೆಂಟ್ ನಮಗೆ ಸೂಕ್ತ ಆಗೋದಿಲ್ಲ, ಇದು ನಮ್ಮ ರೈತರ ವಿರುದ್ಧವಾದ ಅಗ್ರಿಮೆಂಟ್ ಅನ್ನೋದು ಭಾರತದ ವಾದ. ಈ ಅಗ್ರಿಮೆಂಟ್ ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ವಿಶ್ವದ ಯಾವುದೇ ದೇಶದ ರೈತನಿಗೆ ಮನಸೋ ಇಚ್ಛೆ ಸಬ್ಸಿಡಿ ನೀಡುವಂತಿಲ್ಲ. ನೀವು ನಿಮ್ಮ ದೇಶದ ರೈತರಪ್ಪ, ನೀವು ಬೇಕಾದ ಹಾಗೆ ಸಬ್ಸಿಡಿಯನ್ನು ನೀಡೋದಕ್ಕೆ WTO ಅವಕಾಶ ಕೊಡೋದಿಲ್ಲ. ಆ ರೈತ ಉತ್ಪಾದನೆ ಮಾಡ್ತಾನಲ್ಲ, ಆ ಉತ್ಪಾದನೆಯ ಒಟ್ಟು ವೆಚ್ಚದ 10% ಮಾತ್ರ ನೀವು ಸಬ್ಸಿಡಿಯನ್ನು ನೀಡಬೇಕು. ಅಂದ್ರೆ ನೀವು 1 ಲಕ್ಷ ರೂಪಾಯಿ ಗೋಧಿಯನ್ನ ಉತ್ಪಾದನೆ ಮಾಡ್ತಿದ್ದೀರಿ ಅಂತಂದ್ರೆ ನಿಮಗೆ 10,000 ಮಾತ್ರ ಸಬ್ಸಿಡಿ ಸಿಗಬೇಕು. ಅದಕ್ಕಿಂತ 1 ರೂಪಾಯಿ ಕೂಡ ಜಾಸ್ತಿ ನೀಡುವ ಹಾಗಿಲ್ಲ. ಇದು WTOದ ನಿಯಮ. ನಿಮಗೆ ಅನಿಸಬಹುದು, ನಮ್ಮ ದೇಶದ ರೈತರು ನಾವು ಎಷ್ಟಾದರೂ ಸಬ್ಸಿಡಿ ನೀಡ್ತೀವಿ, ನಾವು ಎಷ್ಟಾದರೂ ರೈತರಿಗೆ ಸಹಾಯ ಮಾಡ್ತೀವಿ, ಇದನ್ನ ಕೇಳೋದಕ್ಕೆ WTO ಯಾರು ಅಂತ. ಮಿತ್ರರೇ, ನೀವು ಸಬ್ಸಿಡಿ ಕೊಡೋದಕ್ಕೆ ಏನು ತೊಂದರೆ ಇಲ್ಲ.
ಆದ್ರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡ್ತೀನಿ ಅಂತಾದ್ರೆ ಈ ಸಬ್ಸಿಡಿಯನ್ನ ಹೆಚ್ಚಿಗೆ ಕೊಡುವ ಹಾಗಿಲ್ಲ. ನೀವು ಬೆಳೆದಂತ ಗೋಧಿಯನ್ನ ನಿಮ್ಮ ದೇಶದಲ್ಲೇ ಬಳಸ್ಕೊಳ್ತೀವಿ. ಈಗ ಭಾರತ ಹೇರಳವಾಗಿ ಗೋಧಿ ಬೆಳೆಯುತ್ತಪ್ಪ, ನಮ್ಮ ದೇಶಕ್ಕೆ ಮಾತ್ರ ನಾವು ಬಳಸ್ಕೊಳ್ತೀವಿ ಅಂತಂದ್ರೆ ಯಾವುದೇ ವಿರೋಧ ಇರೋದಿಲ್ಲ. ಆದ್ರೆ ನಮ್ಮ ಗೋಧಿಯನ್ನ ಪಾಕಿಸ್ತಾನಕ್ಕೋ, ಅಫ್ಘಾನಿಸ್ತಾನಕ್ಕೋ, ಸೌದಿ ಅರೇಬಿಯಾಗೋ, ಅಮೆರಿಕಾಗೋ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ WTO ಅವಕಾಶ ಕೊಡೋದಿಲ್ಲ. ಯಾಕೆಂದ್ರೆ ನೀವು ರೈತರಿಗೆ ಹೆಚ್ಚಿನ ಸಬ್ಸಿಡಿನ ಕೊಟ್ಟಿದ್ದೀರಿ. ಇದು ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ನಿಯಮದ ಉಲ್ಲಂಘನೆ ಅನ್ನೋದು WTO ವಾದ. ಹಾಗಾದ್ರೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ WTO ಇದಕ್ಕೆ ನಿರ್ಬಂಧ ವಿಧಿಸಬೇಕು? ಕೇವಲ 10% ಮಾತ್ರ ಸಬ್ಸಿಡಿ ನೀಡಬೇಕು ಅಂತ ಯಾಕೆ ಹೇಳಬೇಕು ಅಂತ? ಮಿತ್ರರೇ, ಇವತ್ತು ವಿಶ್ವದಲ್ಲಿ ಮುಕ್ತ ವ್ಯಾಪಾರ ನೀತಿ ಇದೆ, ಎಲ್ಲರಿಗೂ ಕೂಡ ವ್ಯಾಪಾರಕ್ಕೆ ಅವಕಾಶ ಇದೆ. ಭಾರತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸಿಡಿ ನೀಡಿ ತನ್ನ ರೈತರಿಂದ ಬೆಳೆಯನ್ನ ಬೆಳೆಸುತ್ತೆ ಅಂತ ತಿಳ್ಕೊಳ್ಳಿ. ಆಗ ಭಾರತದಲ್ಲಿ ಬೆಳೆದಂತ ಬೆಳೆಯ ರೇಟ್ ಕಡಿಮೆ ಇರುತ್ತೆ. ಈಗ ನಮ್ಮ ದೇಶದ ರೈತರಿಗೆ ಅತಿ ಹೆಚ್ಚಿನ ಸಬ್ಸಿಡಿ ಸಿಗಿರುತ್ತೆ. ಒಬ್ಬನಿಗೆ 25,000 ರೂಪಾಯಿ ಸಬ್ಸಿಡಿ ಸಿಗಿರುತ್ತೆ. ಅವನು 1 ಲಕ್ಷ ರೂಪಾಯಿಯ ಗೋಧಿಯನ್ನ ಬೆಳೆದಿರ್ತಾನೆ. ಆಗ ಆ ಗೋಧಿಯ ಬೆಲೆ ಇದೆಯಲ್ಲ, ಅವನು ಮಾರಾಟ ಮಾಡುವಂತ ಬೆಲೆ ಕಡಿಮೆ ಇರುತ್ತೆ. ಅದೇ ಬಾಂಗ್ಲಾದೇಶದಲ್ಲಿ ಒಬ್ಬ ರೈತ ಯಾವುದೇ ಸಬ್ಸಿಡಿಯನ್ನ ಪಡೆದಿರೋದಿಲ್ಲ. ಆತನೂ ಕೂಡ 1 ಲಕ್ಷ ರೂಪಾಯಿ ಗೋಧಿಯನ್ನ ಬೆಳೆದಿರ್ತಾನೆ. ಅವನಿಗೆ 1 ರೂಪಾಯಿ ಸಬ್ಸಿಡಿ ಸಿಕ್ಕಿಲ್ಲ. ಅವನ ಗೋಧಿಯ ಮೌಲ್ಯ ಜಾಸ್ತಿ ಇರುತ್ತೆ. ಯಾಕಂದ್ರೆ ಗೋಧಿ ಬೆಳೆಯೋದಕ್ಕೆ ಅವನಿಗೆ ಒಂದಷ್ಟು ಖರ್ಚಾಗಿರುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಹೀಗಾಗಿ ಅವನು ಭಾರತದ ರೈತ ಕೊಟ್ಟಂತಹ ದರಕ್ಕೆ ಬಾಂಗ್ಲಾದೇಶದ ರೈತ ಕೊಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವ ಮಾರುಕಟ್ಟೆಯಲ್ಲಿ ಬಾಂಗ್ಲಾದೇಶದ ಗೋಧಿಯ ದರ ಜಾಸ್ತಿ ಇರುತ್ತೆ, ಭಾರತದ ಗೋಧಿಯ ದರ ಕಡಿಮೆ ಇರುತ್ತೆ. ಹೀಗಾಗಿ ಸಹಜವಾಗಿ ಭಾರತದ ಗೋಧಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಭಾರತದ ರೈತನಿಗೆ ಲಾಭ ಆಗುತ್ತೆ. ಇದನ್ನು ತಪ್ಪಿಸಬೇಕು. ವಿಶ್ವದಲ್ಲಿ ಒಂದೇ ನೀತಿ ಇರಬೇಕು. ಅಗ್ರಿಕಲ್ಚರ್ ವಿಚಾರದಲ್ಲಿ ಯಾರೂ ಸಬ್ಸಿಡಿ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೂ ಕೂಡ ಅದು 10% ಅನ್ನು ದಾಟಬಾರದು ಅನ್ನೋದು WTOದ ವಾದ. ಆ ರೀತಿಯಾಗಿ ಅವರು ನಿಯಮವನ್ನು ರೂಪಿಸಿದ್ದಾರೆ. ಭಾರತದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಗೊಬ್ಬರಕ್ಕೂ ಸಬ್ಸಿಡಿ ಕೊಡ್ತೀವಿ, ಬೀಜಕ್ಕೂ ಕೊಡ್ತೀವಿ, ಔಷಧಿ ಕೊಡ್ತೀವಿ, ಕಟಾವಿ ಕೊಡ್ತೀವಿ, ಉಳುಮೆ ಕೊಡ್ತೀವಿ, ಮಳೆ ಕಡಿಮೆ ಆಗಿದೆ ಅಂದ್ರೆ ಕೊಡ್ತೀವಿ, ಮಳೆ ಹೆಚ್ಚಾದ್ರೆ ಕೊಡ್ತೀವಿ. ಹೀಗೆ ನಮ್ಮ ಸಬ್ಸಿಡಿ ದರ ಎಷ್ಟಾಗಿರುತ್ತೆ ಅಂತಂದ್ರೆ ಕೆಲವೊಮ್ಮೆ 50% ದಾಟಿರುತ್ತೆ, ಕೆಲವೊಮ್ಮೆ 75% ಕೂಡ ದಾಟಿರುತ್ತೆ. ನಾವು ಸಬ್ಸಿಡಿ ಕೊಡೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ದೇಶದ ರೈತನಿಗೆ ಯಾವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾನೆ ಇದೆ. ಇದನ್ನ WTO ಒಪ್ಪೋದಿಲ್ಲ. ಹೀಗಾಗಿ ಭಾರತದ ರೈತರ ವಸ್ತುಗಳನ್ನ ವಿಶ್ವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಿಲ್ಲ. ಭಾರತಕ್ಕೆ ಇದಕ್ಕೆ ಅವಕಾಶ ಇಲ್ಲ ಅಂತ WTO ನಿರ್ಬಂಧ ವಿಧಿಸುತ್ತೆ. ಆದ್ರೆ ಭಾರತ ಪದೇ ಪದೇ WTOಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಏನಂತ? ನಮ್ಮ ದೇಶ ಬೇರೆ ದೇಶಗಳಂತಲ್ಲ. ಈಗ ಬಾಂಗ್ಲಾದೇಶ ತುಂಬಾ ಚಿಕ್ಕದು, ಶ್ರೀಲಂಕಾ ತುಂಬಾ ಚಿಕ್ಕ ದೇಶ. ಅಲ್ಲಿ ಭೌಗೋಳಿಕ ಸನ್ನಿವೇಶಗಳು ಒಂದೇ ರೀತಿಯಾಗಿರ್ತವೆ. ಈಗ ಶ್ರೀಲಂಕಾದಲ್ಲಿ ಮಳೆ ಬಂತು ಅಂದ್ರೆ ಬಹುತೇಕ ಭಾಗಗಳಲ್ಲಿ ಮಳೆ ಬಂದಿರುತ್ತೆ, ಅಥವಾ ಬರಗಾಲ ಬಂದ್ರೂ ಕೂಡ ಬಹುತೇಕ ಭಾಗದಲ್ಲಿ ಬರಗಾಲ ಬಂದಿರುತ್ತೆ. ಮಣ್ಣಿನ ಗುಣವೂ ಕೂಡ ಸಾಮ್ಯತೆ ಇರುತ್ತೆ. ಬಾಂಗ್ಲಾದೇಶದಲ್ಲೂ ಕೂಡ ಹಾಗೆ ಆಗುತ್ತೆ. ಬಹಳ ದೊಡ್ಡದಾದಂಥ ವೈರುಧ್ಯ ಇರೋದಿಲ್ಲ. ಆದರೆ ಭಾರತದಲ್ಲಿ ಕಾಶ್ಮೀರದಲ್ಲಿದ್ದಂಥ ಪರಿಸ್ಥಿತಿ ಕನ್ಯಾಕುಮಾರಿಯಲ್ಲಿ ಇರೋದಿಲ್ಲ, ಗುಜರಾತ್ನಲ್ಲಿದ್ದಂಥ ಪರಿಸ್ಥಿತಿ ಅಸ್ಸಾಂನಲ್ಲಿರೋದಿಲ್ಲ, ಕರ್ನಾಟಕದಲ್ಲಿದ್ದಂಥ ಪರಿಸ್ಥಿತಿ ಮಧ್ಯಪ್ರದೇಶದಲ್ಲಿರೋದಿಲ್ಲ. ಒಂದೊಂದು ಭಾಗದಲ್ಲೂ ಕೂಡ ಪ್ರಾಕೃತಿಕವಾಗಿ ಹಲವಾರು ವೈರುಧ್ಯಗಳಿದ್ದಾವೆ. ನಮ್ಮಲ್ಲಿ ಒಂದು ಪ್ರದೇಶದಲ್ಲಿ ಜಲಾವೃತ ಆದರೆ ಇನ್ನೊಂದು ಪ್ರದೇಶದಲ್ಲಿ ಬರಗಾಲ ಬಂದುಬಿಡುತ್ತೆ. ಹೀಗಾಗಿ ನಾವು ಆಯಾ ಕಾಲಘಟ್ಟಕ್ಕೆ ಆಯಾ ರೈತರಿಗೆ ಅನುಕೂಲವಾಗುವಂತೆ ಸಬ್ಸಿಡಿಗಳನ್ನು ಕೊಡಬೇಕು. ನೀರಾವರಿ ಪ್ರದೇಶದ ರೈತರಿಗೆ ಒಂದು ರೀತಿಯಾಗಿ ಸಬ್ಸಿಡಿ ಕೊಟ್ರೆ ಡ್ರೈ ಲ್ಯಾಂಡ್ ರೈತರಿಗೆ ಇನ್ನೊಂದು ರೀತಿಯಾಗಿ ಸಬ್ಸಿಡಿ ಕೊಡಬೇಕಾಗುತ್ತೆ. ಇದನ್ನ WTO ಅರ್ಥ ಮಾಡ್ಕೊಳ್ಬೇಕು. ಅದರ ಹೊರತಾಗಿ ಏಕರೂಪದ ಕಾನೂನನ್ನು ತಂದ್ರೆ ಭಾರತದ ರೈತರಿಗೆ ತೊಂದರೆ ಆಗುತ್ತೆ. ನೀವು ನಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ವಿಶ್ವ ಸಮುದಾಯಕ್ಕೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಭಾರತದ ವಾದ. ಹೇಗೆ ವಿಶ್ವ ಸಮುದಾಯಕ್ಕೆ ಲಾಸ್ ಆಗುತ್ತೆ ಅಂತಂದ್ರೆ, ಇವತ್ತು ಭಾರತ ಏನ್ ಮಾಡುತ್ತೆ? ಕನಿಷ್ಠ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡುತ್ತೆ. ಇದರ ಅಡಿಯಲ್ಲಿ ಅನೇಕ ವಿಧವಾಗಿ ರೈತರು ಬೆಳೆದಂತ ಬೆಳೆಯನ್ನ ಖರೀದಿ ಮಾಡಿ ಇಟ್ಟಿರುತ್ತೆ. ಭಾರತ ಸರ್ಕಾರದ ಗೋದಾಮಿನಲ್ಲಿ ಬಹಳಷ್ಟು ಸ್ಟಾಕ್ ಇರುತ್ತೆ. ಇದನ್ನ ಭಾರತ ಸರ್ಕಾರ ಈಗ ಯಾವುದೋ ದೇಶದಲ್ಲಿ ಆಹಾರದ ಶಾರ್ಟೇಜ್ ಇದೆಯಪ್ಪ, ಅಲ್ಲಿಗೆ ಮಾರಾಟ ಮಾಡಬೇಕು ಅಂತ ಬಯಸಿದ್ರೆ WTOದ ನಿರ್ಬಂಧ ಅಡ್ಡಿ ಆಗುತ್ತೆ. ಇದರಿಂದ ಲಾಸ್ ಆಗಿದ್ದು ಯಾರಿಗೆ? ಭಾರತಕ್ಕೆ ಲಾಸ್ ಆಗುತ್ತೆ ನಿಜ. ಯಾವ ದೇಶ ಆಹಾರದ ಸಮಸ್ಯೆ ಎದುರಿಸ್ತಿರುತ್ತೋ ಆ ದೇಶಕ್ಕೆ ಲಾಸ್ ಆಗುತ್ತೆ, ಅವರಿಗೆ ತೊಂದರೆ ಆಗುತ್ತೆ, ಅಲ್ಲಿನ ಜನರು ಸಫರ್ ಪಡ್ತಾರೆ. ಆ ಜನರಿಗೆ ಭಾರತ ಸಬ್ಸಿಡಿ ಜಾಸ್ತಿ ಕೊಟ್ಟಿದೆಯೋ ಕಡಿಮೆ ಕೊಟ್ಟಿದೆಯೋ ಇದು ಯಾವುದು ಬೇಕಾಗಿರಲ್ಲ. ಅವ್ರಿಗೆ ಬೇಕಾಗಿರೋದೇನು? ಆಹಾರ. WTOದ ನಿರ್ಬಂಧದಿಂದಾಗಿ ಭಾರತ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ವ್ಯಾಪಾರಕ್ಕೆ ಅವಕಾಶ ಆಗೋದಿಲ್ಲ. ಮಿತ್ರರೇ, ನಿಮಗೆಲ್ಲ ನೆನಪಿರಬಹುದು, WTO ಒಪ್ಪಿದ್ರೆ ಭಾರತ ಆಹಾರವನ್ನ ಕೊಡೋದಕ್ಕೆ ಸಿದ್ಧ ಇದೆ ಅಂತ ಈ ಹಿಂದೆ ಹೇಳಿಕೆ ಕೊಟ್ಟಿತ್ತು. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದಂತ ಸಂದರ್ಭದಲ್ಲಿ ವಿಶ್ವದಲ್ಲಿ ಗೋಧಿ ಸಮಸ್ಯೆ ಜಾಸ್ತಿ ಆಗಿದೆ, ಆಹಾರ ಅಭಾವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಭಾರತ ಈ ಹೇಳಿಕೆ ಕೊಟ್ಟಿತ್ತು. WTO ಅನುಮತಿ ಕೊಟ್ರೆ ನಾವು ವ್ಯಾಪಾರ ಮಾಡ್ತೀವಿ, ನಾವು ಗೋಧಿಯನ್ನ ಕಳಿಸ್ಕೊಡ್ತೀವಿ, ಆಹಾರ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ. ಕೊನೆಗೆ WTO ಇದಕ್ಕೆ ಒಪ್ಪಿಲ್ಲ, ಭಾರತ ಕಳಿಸ್ಕೊಟ್ಟಿಲ್ಲ. ಮಿತ್ರರೇ, ಈ ವಿಚಾರ ಭಾರತಕ್ಕೆ ಮಾತ್ರ ಅಡ್ಡಿಯಾಗಿದೆಯಾ? ಬೇರೆ ಯಾವ ದೇಶಕ್ಕೂ ಅಡ್ಡಿಯಾಗಿಲ್ವಾ ಕೇಳಿದ್ರೆ, ಬೇರೆ ದೇಶಗಳು ಕೂಡ ಈ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅನ್ನ ವಿರೋಧಿಸ್ತಾ ಇದಾವೆ. ಮುಖ್ಯವಾಗಿ G33 ದೇಶಗಳು ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದಾವೆ. ಇವತ್ತು ಹಲವಾರು ದೇಶದಲ್ಲಿ ಮೀನುಗಾರಿಕೆಗೂ ಕೂಡ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಆದರೆ WTO ಇದನ್ನು ಕೂಡ ವಿರೋಧಿಸುತ್ತೆ. ಮೀನುಗಾರರಿಗೆ ಹೇರಳವಾಗಿ ಸಬ್ಸಿಡಿ ನೀಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರಿಕೆ ಮಾಡಿಸ್ತೀರಿ. ಹೀಗಾಗಿ ಸಮುದ್ರದಲ್ಲಿ ಮೀನಿನ ಪ್ರಮಾಣ ಕಡಿಮೆ ಆಗುತ್ತೆ, ಮೀನಿನ ಸಂತಾನಕ್ಕೆ ಹಾನಿ ಆಗುತ್ತೆ. ಇಂಥದ್ದನ್ನು ಮಾಡಬಾರದು, ಸಬ್ಸಿಡಿಯನ್ನು ನೀಡಬಾರದು ಅನ್ನೋದು WTO ವಾದ. ಇದನ್ನು ಭಾರತ ವಿರೋಧಿಸಿದೆ, ಚೀನಾ ವಿರೋಧಿಸಿದೆ, ಇಂಡೋನೇಷ್ಯಾ ವಿರೋಧಿಸಿದೆ. ಯಾವೆಲ್ಲ ದೇಶಗಳಲ್ಲಿ ಅತಿ ಹೆಚ್ಚಿನ ಮೀನುಗಾರಿಕೆ ನಡೆಯುತ್ತೋ ಆ ಎಲ್ಲ ದೇಶಗಳು ಕೂಡ ವಿರೋಧಿಸಿದಾವೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, WTOದ ಕೆಲವೊಂದು ನಿರ್ಬಂಧಗಳು
ನಿರ್ಧಾರಗಳು ಇಡೀ ವಿಶ್ವಕ್ಕೆ ಮಾರಕವಾಗ್ತಾ ಇದೆ. ಹೀಗಾಗಿ ಭಾರತದ ಕಾಮರ್ಸ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿರೋದು. ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪ್ರೆಷರ್ಗೆ ಒಳಗಾಗಿ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ. ಭಾರತ ಸ್ವತಂತ್ರ ದೇಶ, ಭಾರತ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಪಿಯೂಷ್ ಗೋಯಲ್ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಇದಿಷ್ಟು WTOದ ನಿರ್ಬಂಧ ಹಾಗೂ ಭಾರತ ಮತ್ತು WTO ನಡುವೆ ಇರುವಂಥ ಸಂಘರ್ಷದ ಕೆಲವೊಂದಷ್ಟು ವಿಚಾರಗಳು. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.